ಹೆಲೋ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್, ಈ ದಿನ ಸೀಟ್ ಮ್ಯಾಟ್ರಿಕ್ಸ್ ಸಹ ರಿಲೀಸ್ ಮಾಡಿದ್ದಾರೆ ಕೆ ಇ ಅವರು. ಇಂಜಿನಿಯರಿಂಗ್ ಸೀಟ್ ಮ್ಯಾಟ್ರಿಕ್ಸು ಇಲ್ಲಿ ನೋಡ್ಬೋದು ನೀವು. ಬಿ ಫಾರ್ಮಾ ಮತ್ತು ಫಾರ್ಮಾ ಡಿ ಸೀಟ್ ಮ್ಯಾಟ್ರಿಕ್ಸ್, ಇಂಜಿನಿಯರಿಂಗ್ ಮತ್ತು ಆರ್ಕಿಟೆಕ್ಚರ್ ಸೀಟ್ ಮ್ಯಾಟ್ರಿಕ್ಸ್, ಇಂಜಿನಿಯರಿಂಗ್ ಸೀಟ್ ಮ್ಯಾಟ್ರಿಕ್ಸ್ ಹೈದರಾಬಾದ್ ಕರ್ನಾಟಕ ಕೂಟ, ಇಂಜಿನಿಯರಿಂಗ್ ಸೀಟ್ ಮ್ಯಾಟ್ರಿಕ್ಸ್ ಸಾಮಾನ್ಯ ಕೂಟ. ಶುಲ್ಕ ರಚನೆ ಮೊದಲೇ ಬೆಳಗ್ಗೆನೇ ರಿಲೀಸ್ ಆಗಿತ್ತು. ಅದಾದ ಮೇಲೆ ಸೀಟ್ ಮ್ಯಾಟ್ರಿಕ್ಸ್ ಸಹ ರಿಲೀಸ್ ಮಾಡಿದ್ದಾರೆ. ಸೊ ಈ ಸೀಟ್ ಮ್ಯಾಟ್ರಿಕ್ಸ್ ಏನಕ್ಕೆ ನಿಮಗೆ ಯೂಸ್ ಆಗುತ್ತೆ ಇಲ್ಲಿ ಕೊಟ್ಟಿದ್ದಾರೆ. ಮೊದಲ ಸುತ್ತಿನ ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಫಸ್ಟ್ ರೌಂಡಲ್ಲಿ ಯಾವ್ಯಾವ ಕಾಲೇಜಲ್ಲಿ ಯಾವ್ಯಾವ ಕ್ಯಾಟಗರಿಗೆ ಎಷ್ಟು ಸೀಟ್ಸ್ ಇದೆ, ಆ ಕಾಲೇಜಿನ ಕೋಡ್ ಏನು, ಸೊ ಎಷ್ಟು ಕಾಲೇಜ್ ಅವೈಲೇಬಲ್ ಇದೆ ಎಲ್ಲ ನೀಟಾಗಿ ಒಂದೇ ಕಡೆ ನಿಮಗೆ ಸಿಗುತ್ತೆ. ನೀವು ಬೇರೆ ಕ್ಯಾಟಗರಿಯಲ್ಲಿ ಏನಾದರೂ ಇದ್ದರೆ ನೀವು ಆ ಕ್ಯಾಟಗರಿಯಲ್ಲಿ ಆ ಕಾಲೇಜಲ್ಲಿ ಸೀಟ್ ಇದೆಯಾ ಇಲ್ವಾ, ರೂರಲ್ ಇದ್ದರೆ ರೂರಲ್ ಕೋಟ ಇದೆಯಾ, ಕನ್ನಡ ಮೀಡಿಯಮ್ ಇದೆಯಾ, ಹೈದರಾಬಾದ್ ಕರ್ನಾಟಕ ಇದೆಯಾ, ಇಲ್ಲ ಸ್ಪೆಷಲ್ ಕ್ಯಾಟಗರಿ ಇದೆಯಾ, ಸೊ ಈ ಥರ ನೀವು ಚೆಕ್ ಮಾಡ್ಕೋಬಹುದು. ಸೊ ಹೈದರಾಬಾದ್ ಕರ್ನಾಟಕ ಆದರೆ ಹೈದರಾಬಾದ್ ಕರ್ನಾಟಕನೂ ಹೋಗಿ ನೋಡ್ಕೊಳ್ಳಿ. ಸೊ ಇಲ್ಲೊಂದು ಡೌನ್ಲೋಡ್ ಮಾಡಿದ್ದೀನಿ. ಸೀಟ್ ಮ್ಯಾಟ್ರಿಕ್ಸ್ ಈ ಥರ ಕಾಣುತ್ತೆ. 24 ಜುಲೈ ಈ ದಿನ 1:47 ಅಂತ ಇಲ್ಲಿದೆ. ಸೊ ಮಧ್ಯಾಹ್ನ ರಿಲೀಸ್ ಮಾಡಿರ್ತಾರೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲೊಂದು ಕಾಣ್ತಿದೆ SJCIT ಚಿಕ್ಕಬಳ್ಳಾಪುರ. ಇಲ್ಲಿ ಯಾವ್ಯಾವ ಕೋರ್ಸ್ ಇದೆ, ಕೋರ್ಸ್ ಕೋಡ್ ಸಹ ಇದೆ. ಕಾಲೇಜ್ ಕೋಡು E014 ಅಂತ ಇದೆ, E014. ಬ್ರ್ಯಾಂಚ್ ಕೋಡ್ಸು ಸಹ ಇರುತ್ತೆ, ECCS, ಮೆಕ್ಯಾನಿಕಲ್, ಸಿವಿಲು, ಇನ್ಫಾರ್ಮೇಷನ್ನು, ಏರೋನಾಟಿಕಲ್ಲು, ಈ ಥರ ಡಿಫರೆಂಟ್ ಕೋಡ್ ಇರುತ್ತೆ. ಡಿಫರೆಂಟ್ ಕ್ಯಾಟಗರಿಯಲ್ಲಿ 1K ಯಲ್ಲಿ ಎಷ್ಟಿದೆ, 1R ಅಲ್ಲಿ ಎಷ್ಟಿದೆ, 1G ಯಲ್ಲಿ ಎಷ್ಟಿದೆ, 2AG ಯಲ್ಲಿ ಎಷ್ಟಿದೆ, 2AK ಯಲ್ಲಿ ಎಷ್ಟಿದೆ, ಈ ಥರ ಇಲ್ಲಿ ಟಾಪಲ್ಲಿ ಕೊಟ್ಟಿರ್ತಾರೆ ನಿಮಗೆ. 1G, 1K, 1R, 2AG, 2AK, 2AR, 2BG. ನೀವು ಯಾವ ಕ್ಯಾಟಗರಿಯಲ್ಲಿದ್ದೀರಾ ಅಂತ ನೋಡ್ಕೊಳ್ಳಿ. SNQ ಕೋಟನ್ನು ಎಷ್ಟು ಸೀಟ್ಸ್ ಇದೆ ಎಲ್ಲ ನೀಟಾಗಿ ಕಾಣುತ್ತೆ ನಿಮಗೆ. ದಿಸ್ ಈಸ್ ದ ಸೀಟ್ ಮ್ಯಾಟ್ರಿಕ್ಸ್ ಫಾರ್ ಫಸ್ಟ್ ರೌಂಡ್. ಯಾಕಂದರೆ ಸೆಕೆಂಡ್ ರೌಂಡ್ಗೆ ಹೋಗೋಷ್ಟರಲ್ಲಿ ಒಂದಷ್ಟು ಸೀಟ್ಸ್ ಎಲ್ಲ ಖಾಲಿ ಆಗಿರುತ್ತೆ. ಸೊ ಆಗ ಇನ್ನೊಂದಷ್ಟು ಸೀಟ್ ಮ್ಯಾಟ್ರಿಕ್ಸಲ್ಲಿ ಸೀಟ್ಸ್ ಕಡಿಮೆ ಆಗುತ್ತೆ ಯಾರಾದರೂ ಹೋಗಿ ಅಡ್ಮಿಟ್ ಆಗಿದ್ದಾರೆ. ಸೊ ಎಲ್ಲಿವರೆಗೂ ಕೊಟ್ಟಿದ್ದಾರೆ ಇವರು ಅಂದರೆ 302 MIT ಯೂನಿವರ್ಸಿಟಿ. ಇಲ್ಲಿ ನೋಡ್ಬೋದು MIT ಯೂನಿವರ್ಸಿಟಿಲಿ ಯಾವ್ಯಾವ ಕೋರ್ಸ್ ಇದೆ ಅಂತ. ಈ ಯೂನಿವರ್ಸಿಟೀಸಲ್ಲಿ ಸ್ವಲ್ಪ ಬೇರೆ ಥರ ಕೋರ್ಸ್ ಕೋಡ್ಸ್ ಇರುತ್ತೆ. ಇನ್ನೊಂದು ಹೊಸ ಕಾಲೇಜು ಈ 305 ಡಾಕ್ಟರ್ HN ನ್ಯಾಷನಲ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಇಲ್ಲಿ ECCS IEAD ಇದೆ. ಭರತೇಶ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಸವನ ಕುಡಚಿ ಎಕ್ಸ್ಟೆನ್ಷನ್ ಬೆಳಗಾವಿಯಲ್ಲೊಂದು ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಚಾಣಕ್ಯ ಯೂನಿವರ್ಸಿಟಿ ನೋಡ್ಬೋದು ನೀವು, 306 ಇಲ್ಲೊಂದಷ್ಟು ಕೋರ್ಸ್ ಇದೆ. ಶೇಷಾದ್ರಿಪುರಂ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೈಸೂರು ಹೊಸ ಕಾಲೇಜು, ಇಲ್ಲೊಂದಷ್ಟು ಕೋರ್ಸ್ ಇದೆ. ಚಿಂತಾಮಣಿಯಲ್ಲಿ VTU ಕಾನ್ಸ್ಟಿಟ್ಯೂಂಟ್ ಕಾಲೇಜ್ ಇದೆ, ಇಲ್ಲಿ 4 ಕೋರ್ಸ್ ಇದೆ. ಎಷ್ಟು ಸೀಟ್ಸು ಅಲಾಟ್ ಆಗುತ್ತೆ ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ. 308 ಇದೆ ಅದರ ಕಾಲೇಜ್ ಕೋಡು. ಹಾಗೆ ನೋಡೋದಾದರೆ ನೀವು MIT ಯೂನಿವರ್ಸಿಟಿ. ನೆಕ್ಸ್ಟು ಕಿಷ್ಕಿಂಧ ಯೂನಿವರ್ಸಿಟಿ ಬಳ್ಳಾರಿಯವರಿಗೆ. ಇಲ್ಲಿ MIT ಯೂನಿವರ್ಸಿಟಿಯಲ್ಲಿ ಡಿಫ್ರೆಂಟ್ ಕೋರ್ಸಸ್ ಇದೆ. ಹೊಸ ಲಾಸ್ಟ್ ಇಯರ್ ಸ್ಟಾರ್ಟ್ ಆಗಿರೋದು ಆಕಾಶು, ಆದಿತ್ಯ, ಗೌಸಿಯಾ. ಸೊ ಈ ಥರ ಎಲ್ಲ ಕಾಲೇಜು ಮತ್ತು ಆ ಕೋರ್ಸಸ್. ಏಕೆಂದರೆ ಕೆಲವು ಕಾಲೇಜಲ್ಲಿ ಲಾಸ್ಟ್ ಇಯರು ಈ ವರ್ಷ IS CS ಮರ್ಜ್ ಮಾಡ್ಕೊಂಡಿದ್ದಾರೆ. ಕೆಲವು ಇಂಟೇಕ್ ಜಾಸ್ತಿ ಆಗಿರುತ್ತೆ, ಕೆಲವು ಬ್ರಾಂಚಸ್ ಕ್ಲೋಸ್ ಮಾಡಿರ್ತಾರೆ. ಸೊ ಈ ಸೀಟ್ ಮ್ಯಾಟ್ರಿಕ್ಸಲ್ಲಿ ನಿಮಗೆ ಇಂಟ್ರೆಸ್ಟ್ ಇರೋವಂಥ ಕಾಲೇಜಸ್ದು ಎಲ್ಲ ಕೋರ್ಸಸ್ಸು, ಅದರ ಇಂಟೇಕು, ನಿಮ್ಮ ಕ್ಯಾಟಗರಿಲಿ ಎಷ್ಟು ಅವೈಲೇಬಲ್ ಇದೆ ಎಲ್ಲ ನೀವು ನೋಡ್ಕೋಬಹುದು. ಸೊ ದಿಸ್ ಈಸ್ ದ ಯೂಸ್ ಆಫ್ ಸೀಟ್ ಮ್ಯಾಟ್ರಿಕ್ಸ್. ಇದು ಮೊದಲನೇ ಹಂತ. ನೀವು ಕೌನ್ಸಿಲಿಂಗಲ್ಲಿ ಶುಲ್ಕ ರಚನೆ, ಫೀಸ್ ಸ್ಟ್ರಕ್ಚರ್ ಸಹ ರಿಲೀಸ್ ಮಾಡಿದ್ದಾರೆ. ನೀವು ಯಾವ ಕಾಲೇಜಲ್ಲಿ ಸೇರಿಕೊಂಡ್ರೆ ಎಷ್ಟಿರುತ್ತೆ ಫೀಸು, ಯಾವ ಕಾಲೇಜಲ್ಲಿ ಯಾವ ಬ್ರಾಂಚ್ಗೆ ಎಷ್ಟಿದೆ ಸೀಟು ಅನ್ನೋದು ಸೀಟ್ ಮ್ಯಾಟ್ರಿಕ್ಸಿಂದ ಗೊತ್ತಾಗುತ್ತೆ. ನೆಕ್ಸ್ಟ್ ಅವರು ಇನ್ನೊಂದು ಶೆಡ್ಯೂಲ್ ರಿಲೀಸ್ ಮಾಡಬೇಕಾಗತ್ತೆ. ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಕೌನ್ಸಿಲಿಂಗ್ ಎಲ್ಲಿವರೆಗೂ ಹೋಗುತ್ತೆ, ಯಾವತ್ತು ಅವರು ಕೌನ್ಸಿಲಿಂಗ್ ಮಾಕ್ ರಿಸಲ್ಟ್ಸು ಅನೌನ್ಸ್ ಮಾಡ್ತಾರೆ. ಅದಾದಮೇಲೆ ಮತ್ತೆ ಒಂದು ದಿನ ಟೈಮ್ ಕೊಡ್ತಾರೆ, 2-3 ದಿನ ಟೈಮ್ ಕೊಡ್ತಾರೆ, ಎಕ್ಸ್ಟೆಂಡ್ ಆಗುತ್ತೆ. ಇದೆಲ್ಲ ನಿಮಗೂ ಗೊತ್ತಾಗುತ್ತೆ ನಿಧಾನವಾಗಿ. ಫಸ್ಟ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಯಾವಾಗ ಆಗುತ್ತೆ ಅನ್ನೋದೆಲ್ಲ ಶೆಡ್ಯೂಲ್ ಕೊಡಬೇಕಾಗತ್ತೆ. ಅದಾದ ಮೇಲೆ ನೀವು ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗತ್ತೆ. ಒಂದಷ್ಟು ಜನ ತುಂಬ ಹರಿಯಲ್ಲಿದ್ದೀರಾ, ಸರ್ ಆಪ್ಷನ್ ಎಂಟ್ರಿ ಮಾಡೋದಾ ಅಂತ. ಅದಕ್ಕಿಂತ ಮೊದಲು ಪೆನ್ ಆ್ಯಂಡ್ ಪೇಪರ್ ತೊಗೊಳ್ಳಿ, ಇಲ್ಲ ನಿಮ್ಮ ಸಿಸ್ಟಮಲ್ಲಿ ವರ್ಡಲ್ಲೋ ಎಕ್ಸೆಲಲ್ಲೋ ಆಪ್ಷನ್ ಎಂಟ್ರಿ ಮಾಡ್ತಾ ಹೋಗಿ. ಹಾಗೆ ಇನ್ನೊಂದಷ್ಟು ಜನ ಕ್ವಶನ್ಸ್ ಕೇಳಿದ್ರು, ಈ ಕಾಲೇಜ್ ಚೆನ್ನಾಗಿದೆಯಾ, ಆ ಕಾಲೇಜ್ ಚೆನ್ನಾಗಿದೆಯಾ, ಈ ಕೋರ್ಸ್ ಚೆನ್ನಾಗಿದೆಯಾ, ಹಾಗೆ ಹೀಗೆ ಅಂತ. ಸೊ ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು ಥರ ಇರುತ್ತೆ. ಈಗ ನನ್ನ ಅಭಿಪ್ರಾಯ ನಿಮ್ಮ ಮೇಲೆ ಹೇರೋದಕ್ಕಾಗೋದಿಲ್ಲ, ನಿಮಗೇನು ಸರಿ ಅನಿಸುತ್ತೋ ಅದು ಮಾಡಬೇಕಾಗಿತ್ತು. ನನ್ನ ಅಭಿಪ್ರಾಯ ನಾನು ಹೇಳಬೇಕಾದ್ರೆ, ಆಲ್ವೇಸ್ ಐ ಪ್ರಿಫರ್ ಟಾಪ್ ಮೋಸ್ಟ್ ಕಾಲೇಜಸ್. ನಾನು ಆ್ಯಾವ್ರೇಜು ಬಿಲೋ ಆ್ಯಾವ್ರೇಜಿಗೆ ಹೋಗ್ಲಿಕ್ಕೆ ಇಷ್ಟನೇ ಪಡೋಲ್ಲ, ರೆಕಮೆಂಡು ಮಾಡೋದಿಲ್ಲ. ಬಟ್ ತುಂಬ ಜನಕ್ಕೆ ಇಷ್ಟ ಆಗೋದಿಲ್ಲ, ಯಾಕೆಂದರೆ ರ್ಯಾಂಕು ಸಿಕ್ಕಾಪಟ್ಟೆ ರ್ಯಾಂಕ್ ಬಂದುಬಿಟ್ಟಿರುತ್ತೆ, ನನಗೆ ಈ ಕಾಲೇಜಲ್ಲಿ ಸಿಗಲ್ಲ ಅಂತಾರೆ. ಆ ಕಾಲೇಜಲ್ಲೂ ತುಂಬ ಕೋರ್ಸಸ್ ಇರುತ್ತೆ, ನಿಮ್ಮ ರ್ಯಾಂಕಿಗೆ ಸಿಗೋವಂಥ ಕೋರ್ಸಸ್ ಇರುತ್ತೆ. ಐ ಆಮ್ ಲೀಸ್ಟ್ ಬಾದರ್ಡ್ ಅಬೌಟ್ ದ ಬ್ರ್ಯಾಂಚ್.
ಯಾಕೆಂದರೆ ಐ ಗಿವ್ ಪ್ರಿಫರೆನ್ಸ್ ಟು ದ ಕಾಲೇಜ್, ಟಾಪ್ ಕಾಲೇಜ್. ಯಾಕೆ ಟಾಪ್ ಕಾಲೇಜ್ಗೆ ಪ್ರಿಫರೆನ್ಸ್ ಕೊಡಬೇಕು? ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ, ಒಳ್ಳೆಯ ಫ್ಯಾಕಲ್ಟಿ ಇರ್ತಾರೆ, ಟೀಚಿಂಗ್ ಚೆನ್ನಾಗಿರುತ್ತೆ, ಲ್ಯಾಬ್ ಫೆಸಿಲಿಟೀಸ್ ಚೆನ್ನಾಗಿರುತ್ತೆ, ಪ್ಲೇಸ್ಮೆಂಟ್ಸ್ ಚೆನ್ನಾಗಿರುತ್ತೆ. ಅಲ್ಲಿ ನಿಮಗೆ ಫ್ರೆಂಡ್ಸ್ ಆಗ್ತಾರಲ್ಲ ಕಾಲೇಜಲ್ಲಿ, ಸ್ಟೂಡೆಂಟ್ಸು ಒಳ್ಳೆ ಕ್ಯಾಲಿಬರ್ ಇರೋಂಥ ಸ್ಟೂಡೆಂಟ್ಸ್ ಆಗ್ತಾರೆ, ಒಳ್ಳೆ ಪ್ರಾಜೆಕ್ಟ್ ಮಾಡ್ತೀರಾ, ಒಳ್ಳೆ ಹ್ಯಾಕಥಾನಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ. ಹಾಸ್ಟೆಲಲ್ಲಿ ನಿಮ್ಗೆ ಎಲ್ಲ ಥರ ಹುಡುಗರು ಸಿಗ್ತಾರೆ, ಆ ಹುಡುಗರ ಜೊತೆ ಸೇರಿಕೊಂಡು ಇನ್ನೊಂದಷ್ಟು ಟೆಕ್ನಿಕಲ್ ಆ್ಯಕ್ಟಿವಿಟೀಸ್ ಮಾಡ್ಬೋದು. ಅದು ಬಿಟ್ಟು ನನಗೆ ಇಂಥದೇ ಬ್ರ್ಯಾಂಚ್ ಬೇಕು, ಯಾವ ಕಾಲೇಜ್ ಆದರೂ ಸರಿ ಅಂತ ಯಾವುದಾದ್ರೂ ಬಿಲೋ ಆ್ಯಾವ್ರೇಜ್ ಕಾಲೇಜ್ಗೆ ಏನಾದರೂ ಹೋದರೆ ಫ್ಯಾಕಲ್ಟಿ ಆ್ಯಾವ್ರೇಜ್ ಆಗಿ ಬಿಲೋ ಆ್ಯಾವ್ರೇಜ್ ಇರುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಬಿಲೋ ಆ್ಯಾವ್ರೇಜ್ ಇರುತ್ತೆ, ಏನೋ ಒಂದಷ್ಟು ಮಾಡಿ ನಿಮ್ಮನ್ನು ಪಾಸ್ ಮಾಡಿ ಆಚೆ ಕಳಿಸಿದ್ರೆ ಸಾಕು ಅಂತಿರ್ತಾರೆ. ಸ್ಟೂಡೆಂಟ್ಸು ಬಿಲೋ ಆ್ಯಾವ್ರೇಜ್ ಇರ್ತಾರೆ, ಅಲ್ಲಿ 4-5 ಜನದಲ್ಲಿ ನೀವೇ ಟಾಪರ್ ಆಗಿಬಿಡ್ತೀರ, ತುಂಬ ಖುಷಿಯಾಗಿರ್ತೀರ. ಹಾಸ್ಟೆಲಲ್ಲೂ ಯಾವ ಆ್ಯಕ್ಟಿವಿಟಿನೂ ಏನೂ ಮಾಡಲಿಕ್ಕೆ ಹೋಗೋದಿಲ್ಲ. ಅದೇ ಟಾಪ್ ಮೋಸ್ಟ್ ಕಾಲೇಜಲ್ಲಾದರೆ ನಿಮ್ಮ ಥಿಂಕಿಂಗ್ ಲೆವೆಲ್ಲೇ ಚೇಂಜ್ ಆಗುತ್ತೆ. ಆಮೇಲೆ ಮುಂದೆ ನೀವು ಇನ್ನೊಂದು 10 ವರ್ಷ 20 ವರ್ಷ ಆದಮೇಲೆ ನಿಮ್ಮ ಕಾಂಟ್ಯಾಕ್ಟ್ಸು ಬೆಳೆಯುತ್ತೆ, ಯಾಕೆಂದರೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಬೇರೆ ಬೇರೆ ಚೆನ್ನಾಗಿರೋ ಕಡೆ ಸೆಟ್ಲ್ ಆಗಿರ್ತಾರೆ. ದೇರ್ ಆರ್ ಲಾಟ್ ಆಫ್ ಅಡ್ವಾಂಟೇಜಸ್ ಇನ್ ಟಾಪ್ ಮೋಸ್ಟ್ ಕಾಲೇಜಸ್. ಸೊ ಐ ಡೋಂಟ್ ಗಿವ್ ಪ್ರಿಫರೆನ್ಸ್ ಟು ಕೋರ್ಸ್. ಬಟ್ ನೀವು ತುಂಬ ಸರಿ ಕೇಳ್ತಾ ಇರ್ತೀರಿ, ಈ ಕೋರ್ಸ್ ಈ ಕಾಲೇಜಲ್ಲಿ, ಆ ಕೋರ್ಸ್ ಈ ಕಾಲೇಜಲ್ಲಿ ಅಂತ. ಆಮೇಲೆ ಕೋರ್ಸ್ ಅನ್ನೋದು ನೀವು ಗೊತ್ತಿರೋದು ಏನು ಸ್ಕೋಪ್ ಇದೆಯಾ ಇಲ್ವಾ ಅಂತ ಕೇಳ್ತಾ ಇರ್ತೀರ. ಎಷ್ಟೊಂದು ಬ್ರ್ಯಾಂಚಸ್ದು 10 ವರ್ಷದ ಹಿಂದೆ ಯಾವುದೋ ಬೇರೆ ಬ್ರ್ಯಾಂಚಿಗೆ ಸ್ಕೋಪ್ ಇತ್ತು, ಅದಕ್ಕಿಂತ ಹಿಂದೆ 10 ವರ್ಷದ ಇನ್ನೊಂದು ಬ್ರ್ಯಾಂಚಿಗೆ ಸ್ಕೋಪ್ ಇತ್ತು, ಅದಕ್ಕಿಂತ ಹಿಂದೆ ಇನ್ನೊಂದು ಬ್ರ್ಯಾಂಚಿಗೆ ಸ್ಕೋಪ್ ಇತ್ತು, ನೆಕ್ಸ್ಟ್ 5 ಇಯರ್ಸ್ಗೆ ಇನ್ನೊಂದು ಯಾವುದೋ ಬ್ರ್ಯಾಂಚಿಗೆ ಸ್ಕೋಪ್ ಬರುತ್ತೆ, ಇನ್ನೊಂದು 5 ವರ್ಷಕ್ಕೆ ಇನ್ನೊಂದು ಯಾವುದೋ ಬ್ರ್ಯಾಂಚಿಗೆ ಸ್ಕೋಪ್ ಬರುತ್ತೆ. ಬಟ್ ನೀವು ನೆಕ್ಸ್ಟ್ ಕೆಲಸ ಮಾಡಬೇಕಾಗಿರೋದು 40 to 45 ಇಯರ್ಸ್ ನೀವು ವರ್ಕ್ ಮಾಡಬೇಕಾಗತ್ತೆ. ಸೇಮ್ ಫೀಲ್ಡಲ್ಲಿ ಮಾಡೋದಿಲ್ಲ. ನೀವೇ ಒಂದು ನಿಮ್ಮ ಪೇರೆಂಟ್ಸ್ನ ಇಲ್ಲ ಅಕ್ಕಪಕ್ಕ ಯಾರನ್ನಾದ್ರೂ ಕೇಳಿ ನೋಡಿ, ಎಲ್ಲ ಇಂಜಿನಿಯರಿಂಗ್ ಮಾಡಿರೋದು ಯಾವುದೋ ಒಂದು ಕೋರ್ಸ್ ಮಾಡಿರ್ತಾರೆ, ಯಾವುದೋ ಒಂದು ಬ್ರ್ಯಾಂಚ್ ಕಲ್ತಿರ್ತಾರೆ, ಅವ್ರು ಕೆಲಸ ಮಾಡ್ತಿರೋದೇ ಬೇರೆ ಎಲ್ಲೋ ಮಾಡ್ತಿರ್ತಾರೆ. ನಾವು ಈಗ ಓದಿರೋದು ಇನ್ನು 30-35 ವರ್ಷಕ್ಕೆ ಇರೋದಿಲ್ಲ, ನೀವು ಅಪ್ಗ್ರೇಡ್ ಆಗಲೇಬೇಕಾಗತ್ತೆ. ಅದೇ ನೀವು ಟಾಪ್ ಕಾಲೇಜಿಗೆ ಹೋದಾಗ ಅಲ್ಲಿಗೆ ಬರೋ ಪ್ಲೇಸ್ಮೆಂಟ್ ಕಂಪ್ನಿಗಳು ಸಹ ನೀವು ಯಾವ ಬ್ರ್ಯಾಂಚು ಅಂತ ನೋಡೋದಿಲ್ಲ, ದೇ ವಿಲ್ ಸಿ ಯುವರ್ ಸ್ಕಿಲ್ಸ್. ನೀವು ಯಾವುದೋ ಬಿಲೋ ಆ್ಯಾವ್ರೇಜ್ ಕಾಲೇಜ್ಗೆ ಹೋಗ್ಬಿಟ್ಟು ಸಾರ್ ಇಲ್ಲಿ ಪ್ಲೇಸ್ಮೆಂಟ್ಸ್ ಹೆಂಗಿದೆ ಸರ್, ಇಲ್ಲಿ ಟೀಚಿಂಗ್ ಹೆಂಗಿದೆ ಸರ್, ಕಾಲೇಜ್ ಹೇಗಿದೆ ಅಂದರೆ ನಾನು ಹೇಗೆ ಹೇಳೋಕ್ಕಾಗತ್ತೆ ಈ ಕಾಲೇಜ್ ಸರಿ ಇಲ್ಲ ಹಾಗೆ ಹೀಗೆ ಅಂತ. ಸೊ ಗಿವ್ ಪ್ರಿಫರೆನ್ಸ್ ಟು ಟಾಪ್ ಮೋಸ್ಟ್ ಕಾಲೇಜಸ್. ನಿಮ್ಗೆ ಇಷ್ಟ ಆಗೋದಿಲ್ಲ, ಯಾಕೆಂದರೆ ಎಲ್ಲರೂ ಒಂದೇ ಒಂದು ಕಂಡ್ಕೊಂಬಿಟ್ಟಿದ್ದೀರ, ಈ ಬ್ರ್ಯಾಂಚ್ಗೆ ಸ್ಕೋಪ್ ಇದೆ, ಈಗ ಟ್ರೆಂಡಿಂಗಲ್ಲಿದೆ, ಈಗ ತುಂಬ ಬಸ್ವರ್ಡ್ಸ್ ಇದೆ, ಒಂದಷ್ಟು ಬಸ್ವರ್ಡ್ಸ್ AI ML ಡೇಟಾ ಸೈನ್ಸ್, ಸೈಬರ್ ಸೆಕ್ಯೂರಿಟಿ, IoT, ಬ್ಲಾಕ್ ಚೈನ್ ಅಂತ ಆ ಬಸ್ವರ್ಡ್ಸ್ ಕಡೆ ಅಟ್ರ್ಯಾಕ್ಟ್ ಆಗಿದ್ದೀರಾ. ಸೊ ಕಾಲೇಜು ನಿಮ್ಮನ್ನು ಏನಾದರೂ ನಿಮಗೆ ಕಾಂಟ್ರಿಬ್ಯೂಟ್ ಮಾಡಬಹುದು. ಯಾವುದೋ ಒಂದು ನಿಮ್ಗೆ ಇಷ್ಟ ಆಗಿರೋಂಥ ಯುವರ್ ಡಿಸೈರಬಲ್ ಕೋರ್ಸ್ ಇನ್ ಸಮ್ ಪುವರ್ ಕಾಲೇಜ್, ಹೌ ಕ್ಯಾನ್ ಇಟ್ ಕಾಂಟ್ರಿಬ್ಯೂಟ್ ಟು ಯುವರ್ ಕೆರಿಯರ್? ಯಾವುದೋ ಒಂದು ಕಾಲೇಜಲ್ಲಿ ಹೋಗಿ ಸೇರ್ಕೊಂಡಿರ್ತೀರ, ಆ ಕಾಲೇಜು ನಿಮ್ಗೆ ಏನು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗತ್ತೆ? ಅದೇ ಯಾವುದೇ ಕೋರ್ಸ್ಗೆ ಹೋಗಿ, ಯಾವುದೇ ಬ್ರ್ಯಾಂಚ್ಗೆ ಹೋಗಿ, ಒಳ್ಳೆ ಕಾಲೇಜ್ಗೆ ಹೋಗ್ತೀರಾ ಅಂದ್ಕೊಳ್ಳಿ, ಟಾಪ್ 10, ಟಾಪ್ 15, ಟಾಪ್ 20 ಅಷ್ಟೇ, ಅದಕ್ಕಿಂತ ಮುಂದೆ ನಾನು ಹೋಗಲ್ಲ. ಟಾಪ್ 20 ಕಾಲೇಜಸ್ ಹೋದರೆ ಕಾಲೇಜ್ ಅನ್ನೋ ಟ್ಯಾಗ್ ಅನ್ನೋದು ನಿಮಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ, ಮುಂದೆ ತುಂಬ 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 ಒಳ್ಳೆಯದಾಗತ್ತೆ. ದಿಸ್ ಐ ಆಮ್ ಸೇಯಿಂಗ್ ಫ್ರಮ್ ಮೈ ಪಾಸ್ಟ್ 30 years ಆಫ್ ಎಕ್ಸ್ಪೀರಿಯನ್ಸ್. ಈಗ ಯಾರಾದರೂ ಕೇಳಿ ನೋಡಿ, ಒಂದು 40, 50, 55 ವರ್ಷ ಆಗಿರೋಣ, ನೀವು ಏನು ಓದಿದ್ರಿ ಸರ್, ಈಗೇನು ಅದೇ ಕೆಲಸ ಮಾಡ್ತಾಯಿದ್ದೀರಾ ಸರ್? ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇವತ್ತಿರೋವಂಥ ಸ್ಕೋಪ್ ಇರೋವಂಥ ಬ್ರ್ಯಾಂಚ್ ಇನ್ನು 5 ವರ್ಷಕ್ಕಿರಲ್ಲ. ತುಂಬ ಜನ ಕೇಳ್ತೀರಾ, ಈ ಬ್ರ್ಯಾಂಚಿಗೆ ಸ್ಕೋಪ್ ಇದೆಯಾ, ಈ ಬ್ರ್ಯಾಂಚಿಗೆ ಸ್ಕೋಪ್ ಇಲ್ಲವಾ ಅಂತ. ಇನ್ನೊಂದು 5 ವರ್ಷ ಆದಮೇಲೆ ಈ ಬ್ರ್ಯಾಂಚ್ಗಳೆಲ್ಲ ಮತ್ತೆ ಕಸದ ತೊಟ್ಟಿಗೆ ಹೋಗುತ್ತೆ, ಕಸದ ಬುಟ್ಟಿಗೆ ಹೋಗುತ್ತೆ, ಇನ್ನೊಂದಷ್ಟು ಬ್ರ್ಯಾಂಚಸ್ ಬೇರೆ ಬೇರೆ ಹೆಸರಿನಲ್ಲಿ ಬರುತ್ತೆ. 10 ವರ್ಷದಿಂದ ಬೇರೆ ಬ್ರ್ಯಾಂಚ್ಗಳಿಗೆ ತುಂಬ ಸ್ಕೋಪ್ ಇತ್ತು, ತುಂಬ ಡೊನೇಷನ್ ಕೊಟ್ಟು ಸೇರ್ಕೋತಿದ್ರು. ಮುಂದೆ ನೀವು ಇದೇ ಜಾಬಲ್ಲಿ ಇರ್ತೀರ ಅಂತ ನಿಮಗೂ ಗ್ಯಾರಂಟಿ ಇರಲ್ಲ. ಈಗೇನೋ ಜೋಶಲ್ಲಿ ಏನೋ ಹೇಳ್ತಿರ್ತಾರೆ, ನಿಮ್ಮ ಫ್ರೆಂಡ್ಸ್ ಸೇರ್ಕೊಡ್ತಿದ್ದಾರೆ, ನಿಮ್ಮ ಪೇರೆಂಟ್ಸ್ ಪ್ರೆಷರು, ಇಲ್ಲ ಸ್ಟೂಡೆಂಟ್ಸ್ ಪೇರೆಂಟ್ ಮೇಲೆ ಪ್ರೆಷರ್ ಆಗ್ತಿರ್ತಾರೆ, ಇಂಥದೇ ಬ್ರ್ಯಾಂಚ್ ಬೇಕು, ಹೀಗೆ ಬೇಕು ಅಂತ. ಬ್ರ್ಯಾಂಚ್ ನಿಮ್ಮನ್ನೇನು ಮಾಡಲಿಕ್ಕಾಗಲ್ಲ. ಏನಾದರೂ ಕಾಲೇಜ್ ಏನಾದರೂ ಮಾಡಿದ್ರೆ ನಿಮ್ಗೆ ಮಾಡುತ್ತೆ. ಐ ರೆಕಮೆಂಡ್ ಆಲ್ವೇಸ್ ಎನಿ ಬ್ರ್ಯಾಂಚ್ ಇನ್ ಟಾಪ್ ವಿತಿನ್ 20 ಕಾಲ. 20ಗೂ ಹೋಗ್ಲಿಕ್ಕೆ ಇಷ್ಟ ಇಲ್ಲ, ಆದರೆ ಟಾಪ್ 20ವರೆಗೂ ಹೋಗ್ತಾಯಿದ್ದೀನಿ. ಟಾಪ್ 10 ಆದರೆ ಬೆಟರ್ ನಿಮಗೆ. ಆಗ ನೀವು ಏನಾದರೂ ಅಂದ್ಕೊಂಡಿದ್ದು ಏನಾದರೂ ಸಾಧಿಸಬಹುದು. ಈಗ ನಿಮ್ಗೆ ಯಾಕೆ ಟಾಪ್ 20, 30, 40, 50, 60 ಸಿಗ್ತಿಲ್ಲ? ಮೊದಲಿನ ಪರ್ಫಾರ್ಮೆನ್ಸು ನಿಮ್ಮದು ಅಷ್ಟು ಚೆನ್ನಾಗಿಲ್ಲ. ಸೊ ಇದನ್ನು ತಿದ್ದುಕೋಬೇಕು ಅಂದರೆ ಟಾಪ್ 10 ಕಾಲೇಜಸ್ಗೆ ಹೋಗಿ, ಟಾಪ್ 20 ಕಾಲೇಜಸ್ಗೆ ಹೋಗಿ, ಒಳ್ಳೆ ಫ್ರೆಂಡ್ಸ್ ಮಾಡ್ಕೊಳ್ಳಿ. ನಿಮಗೆಲ್ಲ ಸಪೋರ್ಟ್ ಸಿಗುತ್ತೆ, ಟೀಚರ್ಸಿಂದ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರಿಂದ ಇರ್ಬೋದು, ಕಾಲೇಜಿಂದ ಇರ್ಬೋದು, ಪ್ಲೇಸ್ಮೆಂಟ್ ಆಫೀಸಿಂದ ಇರ್ಬೋದು, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಒಂದು ಸೆಲ್ ಇರುತ್ತೆ, ಅಲ್ಲಿಂದ ಇರ್ಬೋದು, ಆಂಟರ್ಪ್ರಿನರ್ಶಿಪ್ ಸೆಲ್ ಇರುತ್ತೆ, ಅಲ್ಲಿಂದನೂ ಇರ್ಬೋದು, ನಿಮ್ಗೆ ಸಪೋರ್ಟ್ ಸಿಗುತ್ತೆ. ಈಗ ಚಾಲೆಂಜ್ ಆಗಿ ತೊಗೊಂಡು ಪುಟ್ ಮೋರ್ ಎಫರ್ಟ್ಸ್ ಆ್ಯಂಡ್ ಅಚೀವ್ ಸಮಥಿಂಗ್. ಅದು ಬಿಟ್ಬಿಟ್ಟು ಮತ್ತೆ ನಾನು ಪುವರ್ ಕಾಲೇಜ್ಗೆ ಹೋಗ್ತೀನಿ, ಅಲ್ಲಿ ಮತ್ತೆ ಎಲ್ಲ ಪುವರ್ ಸ್ಟೂಡೆಂಟ್ಸ್ ಇರ್ತಾರೆ, ಪುವರ್ ಟೀಚರ್ಸ್ ಇರುತ್ತೆ, ಪುವರ್ ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ, ಅಲ್ಲಿ ನಾನು ಯಾವುದೋ ಒಂದು ಸಕ್ಕತ್ತಾಗಿರೋ ಬ್ರ್ಯಾಂಚ್ ಸೇರ್ಕೊಂಡ್ಬಿಟ್ಟಿದ್ದೀನಿ, ನಾನು ಏನೋ ಹಾಕ್ಬಿಡ್ತೀನಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಯೋಚನೆ ಮಾಡಿ, ಫೈನಲಿ ಇಟ್ ಈಸ್ ಲೆಫ್ಟ್ ಯು. ಆಮೇಲೆ ಇನ್ನೊಂದು ಹೇಳ್ತಾರೆ, ನನಗೆ ಇಂಟ್ರೆಸ್ಟ್ ಇರೋ ಬ್ರ್ಯಾಂಚು ಅಂತ. ನೀವೀಗ 12th ಸ್ಟ್ಯಾಂಡರ್ಡ್ ಪಾಸ್ ಆಗಿದ್ದೀರಾ, ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು, ಬಯಾಲಜಿ ಓದ್ಕೊಂಡು.
ನಿಮಗೆ ಮುಂದೆ ಇಂಟ್ರೆಸ್ಟು ಈಗ ಓದ್ಮೇಲೆ ತಾನೇ ನಿಮ್ಗೆ ಇಂಟ್ರೆಸ್ಟ್ ಬರುತ್ತೆ ಇದರಲ್ಲಿ ಏನಿದೆಯಾ ಏನಿಲ್ಲ ಹೇಗೆ ಅಂತ ಈಗಲೇ ಹೇಳಲಿಕ್ಕೆ ಆಗೋದೇ ಇಲ್ಲ. ನೀವೇನಾದರೂ ಈಗ ಒಂದೂವರೆ ತಿಂಗಳು ರಜೆ ಆಯ್ತಲ್ವ, ಯಾವುದೊಂದು ಪ್ರಾಜೆಕ್ಟ್ ಮಾಡಿ, ಇಲ್ಲಾಂದ್ರೆ ಆನ್ಲೈನ್ ಕೋರ್ಸ್ ಮಾಡಿ, ಇಲ್ಲ ಯೂಟ್ಯೂಬಲ್ಲಿ ಇನ್ನೇನೋ ನೋಡಿ ಇನ್ನೇನಾದರೂ ಮಾಡಿದರೆ ನೀವು ಬೆಂಗಳೂರಿನ SP ರೋಡ್ಗೆ ಹೋಗಿ ಏನೋ ಒಂದು ತಂದು ಏನೋ ಒಂದು ಪ್ರಾಜೆಕ್ಟ್ ಮಾಡಿ, ಏನಾದರೂ ಹಾಬಿ ಪ್ರಾಜೆಕ್ಟ್ ಮಾಡಿ 2-3 ಹುಡುಗರು ಸೇರ್ಕೊಂಡು ಮಾಡಿದರೆ ನಿಮ್ಗೆ ಅದರಲ್ಲಿ ಇಂಟ್ರೆಸ್ಟ್ ಇದೆ ಅಂತ. ಈಗ ಸುಮ್ಮನೆ ಕಂಪ್ಯೂಟರ್ ನೋಡ್ತಾ ಇರ್ತೀರಾ, ಗೇಮ್ಸ್ ಆಡ್ತಾ ಇರ್ತೀರಾ, ಸೊ ಕಂಪ್ಯೂಟರ್ ಇಂಟ್ರೆಸ್ಟ್ ಇದೆ. ಇನ್ನೇನೋ ನೋಡ್ತಾ ಇರ್ತೀರ, ಫ್ಲೈಟ್ ನೋಡ್ತಾ ಇರ್ತೀರಾ, ನಾನು ಏರೋನಾಟಿಕಲ್ ಮಾಡಬೇಕು ಅಂತೀರಾ. ಸೊ ಈ ಥರ ಏನೋ ನೋಡಿದ ತಕ್ಷಣ ಇಂಟ್ರೆಸ್ಟ್ ಬರೋದಿಲ್ಲ, ಅದು ಅಟ್ರಾಕ್ಷನ್ ಅಷ್ಟೇ ಅದು. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಇಷ್ಟರಲ್ಲೇ ಏನಾದರೂ ಮಾಡಿರ್ತಿದ್ರಿ. PUCಯಲ್ಲಿ ಕಂಪ್ಯೂಟರ್ ಸೈನ್ಸ್ ತೊಗೊಂಡಿದ್ರೆ ಅಲ್ಲಿ ಏನಾದರೂ ಪ್ರಾಜೆಕ್ಟ್ ಮಾಡ್ತಿದ್ರಿ, PUCಯಲ್ಲಿ ಎಲೆಕ್ಟ್ರಾನಿಕ್ಸ್ ತೊಗೊಂಡಿದ್ರೆ ಇನ್ನೇನಾದರೂ ಅಚೀವ್ ಮಾಡಿರ್ತಿದ್ರಿ ಅದರ್ ದ್ಯಾನ್ ಮಾರ್ಕ್ಸ್. ಸೊ ದಟ್ ಈಸ್ ಕಾಲ್ಡ್ ಆಸ್ ಇಂಟ್ರೆಸ್ಟ್. ನಿಮ್ಮ ಪ್ಯಾಷನ್ನು ಇಂಟ್ರೆಸ್ಟ್ ಎಲ್ಲ ಬೇರೆ ರೀತಿಯಲ್ಲಿ ಅಲಿಬೇಕು, ಮಾರ್ಕ್ಸ್ ಅಲ್ಲಲ್ಲ. ಸೊ ನೀವು ಮ್ಯಾಥಮೆಟಿಕ್ಸಲ್ಲಿ ಇಫ್ ಯು ಆರ್ ವೆರಿ ಗುಡ್, ಟೇಕ್ ಎನಿ ಕೋರ್ಸ್, ಯು ಕ್ಯಾನ್ ಸರ್ವೈವ್ ಇನ್ ಇಂಜಿನಿಯರಿಂಗ್. ಮ್ಯಾಥಮೆಟಿಕ್ಸಲ್ಲಿ ಫಿಸಿಕ್ಸಲ್ಲಿ ನಾನು ವೀಕ್ ಇದ್ದೀನಿ ಅಂದರೆ ಯಾವ ಕಾಲೇಜಿಗೆ ಹೋದರೂ ತುಂಬಾ ಕಷ್ಟ ಆಗುತ್ತೆ. ಈಗ ಟಾಪ್ ಮೋಸ್ಟ್ ಕಾಲೇಜಲ್ಲಿ ಹೋದರೂ ಒಂದಷ್ಟು ಫ್ಲಾಪ್ ಕೇಸಸ್ ಇದೆ, ಎಕ್ಸಾಂಪಲ್ಸ್ ಇದೆ, ಎಕ್ಸೆಪ್ಷನ್ಸ್ ಇದೆ. ಹಾಗೆ ನೀವು ಬಾಟಮ್ ಮೋಸ್ಟ್ ಕಾಲೇಜಿಗೆ ಹೋದ್ರೂ ನೀವು ಸರ್ವೈವ್ ಆಗ್ಬೋದು, ಉದ್ಧಾರ ಆದರೂ ಇದ್ದಾರೆ, ಇಲ್ಲ ಅಂತ ಏನೂ ಇಲ್ಲವೇ ಇಲ್ಲ. ಆಮೇಲೆ ತುಂಬ ಜನ ಕೇಳ್ತಿದ್ರು, ಸರ್ ಪ್ಲೇಸ್ಮೆಂಟ್ ಬಗ್ಗೆ ಹೇಳಿ ಅಂತ. ನೌ ಯು ಆರ್ ಜಸ್ಟ್ 18 ಇಯರ್ಸ್, ಜಸ್ಟ್ 18 ಇಯರ್ಸ್. ನಿಮ್ಮ ಕೆಲಸ ಈಗ 4 ವರ್ಷ ನೀಟಾಗಿ ಓದೋದು, ಸ್ಕಿಲ್ಸ್ ಬೆಳೆಸ್ಕೊಳ್ಳೋದು. ಕಾಲೇಜಿನ ಕೆಲಸ ನಿಮಗೆ ಪ್ಲೇಸ್ಮೆಂಟ್ ಕೊಡ್ತಾರೆ. ಇಫ್ ಯು ಆರ್ ಎಲಿಜಿಬಲ್ ಫಾರ್ ಪ್ಲೇಸ್ಮೆಂಟ್, ಇಟ್ ಈಸ್ ಅ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ದೇ ವಿಲ್ ಸಿ ದಟ್ ಯು ವಿಲ್ ಗೆಟ್ ಪ್ಲೇಸ್ಡ್. ಯಾಕೆಂದರೆ ಅವ್ರು ಪ್ಲೇಸ್ ಮಾಡಿದ್ರೆ ಕಾಲೇಜಿಗೆ ಮರ್ಯಾದೆ ಜಾಸ್ತಿ ಬರುತ್ತೆ, ಕಾಲೇಜ್ ಸ್ಟ್ಯಾಂಡರ್ಡ್ ಜಾಸ್ತಿ ಆಗುತ್ತೆ, ನೆಕ್ಸ್ಟ್ ಇಯರ್ ಕಟ್ ಆಫ್ ಇನ್ಕ್ರೀಸ್ ಆಗುತ್ತೆ, ಇನ್ನೂ ಒಳ್ಳೆ ಸ್ಟೂಡೆಂಟ್ಸ್ ಬರ್ತಾರೆ. ಇಫ್ ಯು ಆರ್ ಎಲಿಜಿಬಲ್ ಕಾಲೇಜಲ್ಲಿ ನಾನು ನಿಮ್ಮ ಪ್ಲೇಸ್ಮೆಂಟ್ ಕೊಡಲ್ಲ ಹೋಗಪ್ಪ ಅಂತ ಯಾರೂ ಹೇಳೋದೇ ಇಲ್ಲ. ಆಮೇಲೆ ನಿಮ್ಗೆ ಪ್ಲೇಸ್ಮೆಂಟ್ಸ್ ಬೇಕು ಅಂದರೆ ಟಾಪ್ ಮೋಸ್ಟ್ ಕಾಲೇಜ್ಗೆ ತಾನೇ ಹೋಗಬೇಕು. ಯಾಕೆಂದರೆ ನೀವು ಒಂದು ಕಂಪ್ನಿ ನಡೆಸ್ತಾ ಇದ್ದೀರಾ ಅಂದ್ಕೊಳ್ಳಿ, ಇಲ್ಲ ನಿಮ್ಮ ಫಾದರ್ ಒಂದು ಕಂಪ್ನಿ ನಡೆಸ್ತಾ ಇದ್ದೀರಾ ಅಂದ್ಕೊಳ್ಳಿ, ನೀವು ಟಾಪ್ ಮೋಸ್ಟ್ ಕಂಪ್ನಿಗೆ ಹೋಗ್ತೀರಾ, ಬಾಟಮ್ ಮೋಸ್ಟ್ ಕಂಪ್ನಿಗೆ ಹೋಗ್ತೀರಾ? ಯಾವ ಕಾಲೇಜಲ್ಲಿರೋ ಇಂಜಿನಿಯರ್ಸ್ನ ರೆಕ್ರೂಟ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀರಾ? ನೀವು ಕಂಪ್ನಿ CEO ಅಂದ್ಕೊಳ್ಳಿ. ಸೊ ಯು ವಿಲ್ ಗೋ ಟು ಟಾಪ್ ಮೋಸ್ಟ್ ಕಾಲೇಜಸ್. ಅಲ್ಲಿ ಹೋಗಿ ನೀವು ಕ್ವಶನ್ ಕೇಳ್ತೀರಾ, ಅವ್ರು ಬ್ರಾಂಚ್ ಕೇಳೋದಿಲ್ಲ, ಆ ಕ್ವಶನ್ಗೆ ಆನ್ಸರ್ ಮಾಡಿದೆ ಅಂದರೆ ಯಾವ ಬ್ರಾಂಚ್ ಆದರೂ ಆಗಲಿ ನೀವು ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತೀರಾ. ಯಾಕೆಂದರೆ ಫೈನಲಿ ವರ್ಕ್ ಶುಡ್ ಬಿ ಡನ್, ಕೆಲಸ ಆಗಬೇಕಷ್ಟೇ. ಆ ಎಂಪ್ಲಾಯಿ ಕೋರ್ ಯಾವ ಕಾಲೇಜು, ಯಾವ ಬ್ರ್ಯಾಂಚ್ ಓದ್ದ, ಎಷ್ಟು CGPA ಬಂತು ಅಂತ ಏನೂ ಕೇಳೋದಿಲ್ಲ. ಅವ್ರಿಗೇನಾದರೂ ಅನಿಸ್ತು ನಿಮ್ಮಲ್ಲಿ ಏನೋ ಇದೆ, ಒಂದು ಟ್ಯಾಲೆಂಟ್ ಇದೆ ಅಂದರೆ ತೊಗೊಂಡು ಹೋಗ್ತಾರೆ ಅವರು. ಆಮೇಲೆ ಅಲ್ಲಿರೋ ಅವರು ಪ್ಲೇಸ್ಮೆಂಟ್ಸ್ ಅಂತ ಏನದು ವೆಬ್ಸೈಟಲ್ಲಿ ಏನೇನೋ ಹಾಕಿರ್ತಾರೆ, ಅದನ್ನೆಲ್ಲ ನಂಬ್ಕೊಂಡು ಕೂತ್ಕೋಬೇಡಿ. ತುಂಬ ಕಾಲೇಜುಗಳವರು ಹೊರಗಡೆ ಆಫ್ ಕ್ಯಾಂಪಸ್ ಪ್ಲೇಸ್ಮೆಂಟ್ ಆಗಿರೋದನ್ನೂ ಆನ್ ಕ್ಯಾಂಪಸ್ ಅಂತಲೇ ತೋರಿಸ್ಕೊಂಡಿರ್ತಾರೆ. ಸೊ ಏನೇನೋ ಆಗಿರುತ್ತೆ. ಸೊ ಅದ್ರ ಬಗ್ಗೆ ತುಂಬ ದಯವಿಟ್ಟು ಪ್ಲೇಸ್ಮೆಂಟ್ಸ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ಓದೋ ಕಡೆ, ಸ್ಕಿಲ್ಸ್ ಬೆಳೆಸೋ ಕಡೆ ಗಮನ ಕೊಡಿ. ಯಾಕೆಂದರೆ ಫೈನಲ್ ಫ್ರೂಟ್ ಅನ್ನೋದು ಪ್ಲೇಸ್ಮೆಂಟು. ಕೆಲಸ ಮಾಡಬೇಕಾಗಿರೋದು ನೀವು ಓದೋದು. ನೀವು ನಿಮ್ಮ ಕೆಲಸದ ಬಗ್ಗೆ ಯಾರೂ ಮಾತಾಡ್ತಿಲ್ಲ, ಕೆಲಸ ಹೆಂಗೆ ಮಾಡಬೇಕು, ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿಲ್ಲ. ಫೈನಲಿ ನನಗೇನು ಸಿಗುತ್ತೆ ಅನ್ನೋದು ನೋಡ್ತಾ ಇದ್ದೀರಾ. ಒಂದು ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಕರ್ಮಣ್ಯವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ನಿನ್ನ ಕೆಲಸ ನೀನು ಮಾಡು, ನಿನಗೆ ಫ್ರೂಟ್ ಸಿಕ್ಕೇ ಸಿಗುತ್ತೆ. ಕೆಲಸ ಮಾಡೋದು ಬಿಟ್ಟು ನಾವು ಡೆಸ್ಟಿನೇಷನ್ ಬಗ್ಗೆನೇ ಹೋಗ್ತಾ ಇದ್ದೀನಿ. ನಾನು ಇನ್ನೂ ಬಸ್ಸೇ ಹತ್ತಿಲ್ಲ ಬೆಂಗಳೂರಿಂದ ಮೈಸೂರಿಗೆ. ಮೈಸೂರು ರೀಚ್ ಆದಮೇಲೆ ನಾನು ಏನು ಮಾಡಬೇಕು, ಮೈಸೂರು ರೀಚ್ ಆದಮೇಲೆ ಏನು ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀನಿ. ಫಸ್ಟು ಐ ಶುಡ್ ಪ್ಲ್ಯಾನ್ ಹೌ ಟು ಟ್ರಾವೆಲ್ ಫ್ರಮ್ ಬೆಂಗಳೂರು ಟು ಮೈಸೂರು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಪೇರೆಂಟ್ಸು ಅಷ್ಟೇ, ಸ್ಟೂಡೆಂಟ್ಸು ಅಷ್ಟೇ. ಇದ್ದಕ್ಕಿದ್ದಂಗೆ ಇಷ್ಟು ದಿನ ಪ್ಲೇಸ್ಮೆಂಟ್ಸ್ ಬಗ್ಗೆ ಯೋಚನೆ ಇರಲಿಲ್ಲ. ಈಗಿಂದ ಕಾಲೇಜ್ಗೆ ಹೋಗ್ತಾ ಇಲ್ಲ, ಯಾವ ಸ್ಕಿಲ್ಲೂ ಇಲ್ಲ, ನಿಮ್ಮ ಹತ್ರ ಇರೋದು ಒಂದೇ ಒಂದು ಸೆಕೆಂಡ್ PUC ಸರ್ಟಿಫಿಕೇಟು. ಸೊ ಪ್ಲೇಸ್ಮೆಂಟ್ಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಇಫ್ ಯು ಆರ್ ಹ್ಯಾವಿಂಗ್ ಪ್ರಾಪರ್ ಸ್ಕಿಲ್ಸ್, ಕಂಪ್ನಿಯವನು ಬರ್ತಾನೆ, ಖಂಡಿತ ಕರ್ಕೊಂಡು ಹೋಗ್ತಾನೆ. ಅವನಿಗೆ ಒಬ್ಬ ಕೆಲಸಗಾರ ಬೇಕು. ನಿಮ್ಗೆ ಕೆಲಸ ಬೇಕೋ ಬೇಡೋ, ಕಂಪ್ನಿಯಲ್ಲಿ ಕೆಲಸ ಮಾಡಲಿಕ್ಕೆ ಒಬ್ಬ ಕೆಲಸಗಾರ ಬೇಕು. ಆಮೇಲೆ ಬರೀ ಪ್ಲೇಸ್ಮೆಂಟ್ಸ್ ಅಂತಿಲ್ಲ, ಗೋ ಫಾರ್ ಹೈಯರ್ ಸ್ಟಡೀಸ್. ಇನ್ನೂ ಓದಿ, ಅರ್ಜೆಂಟಾಗಿ ಈಗಲೇ ಓದಿ ನಿಲ್ಲಿಸಬೇಕು ಅಂತೇನೂ ಇಲ್ಲ. ಇಫ್ ಯು ಆರ್ ಗುಡ್ ಎನಫ್ ಇನ್ ಫೈನಾನ್ಷಿಯಲಿ, ಇಲ್ಲ ಒಂದು ಸ್ಟಾರ್ಟಪ್ ಮಾಡಿ, ಬಿಕಮ್ ಅನ್ ಆಂಟ್ರಪ್ರಿನರ್. 4 ಜನ ಬೇರೆಯವ್ರ ಕೆಲಸ ಕೊಡಿ. ಎಲ್ಲರೂ ಹೋಗಿದ್ದ ದಾರಿಯಲ್ಲಿ ನೀವು ಹೋಗಬೇಕು ಅಂತಿಲ್ಲ. ದೇರ್ ಆರ್ ಲಾಡ್ ಆಫ್ ಅವೆನ್ಯೂಸ್, ಫೈಂಡ್ ಇಟ್ ಔಟ್. ಎಲ್ಲರೂ ಹೋಗಿದ್ದೆ ಕುರಿಗಳು, ಸರ್ ನಾವು ಕುರಿಗಳು ಅಂತ ಎಲ್ಲ ಹೋಗಿದ್ದ ಕಡೆ ಹೋಗಿ ನುಗ್ಗಿ ಬಿದ್ದು. ಈಗ ಇಂಡಿಯಾದಲ್ಲಿ ಕಂಪ್ಯೂಟರ್ ಸೈನ್ಸಲ್ಲಿ ಇಲ್ಲ ಯಾವುದೋ ಕೆಲವು ಬ್ರಾಂಚಸಲ್ಲಿ ಹೊರಗಡೆ ಎಷ್ಟು ಜನ ಬರ್ಬೋದು, ಅಷ್ಟೊಂದು ಜಾಬ್ಸ್ ಎಲ್ಲಿ ಕ್ರಿಯೇಟ್ ಆಗುತ್ತೆ. ಅದರ ಬದಲು ಯಾವುದೋ ಒಂದು ಅಷ್ಟು ಕೋರ್ಸ್ಗಳಿಗೆ ಹೋಗಿ ಕರೆಕ್ಟಾಗಿ ಸ್ಕಿಲ್ಸ್ ಬೆಳೆಸ್ಕೊಳ್ಳಿ, ಆರಾಮಾಗಿ ಒಳ್ಳೆ ಜಾಬು, ಒಳ್ಳೆ ಸ್ಯಾಲ್ರಿ ಬಂದೇ ಬರುತ್ತೆ. ಮೊನ್ನೆಯಲ್ಲೋ ಓದ್ತಿದ್ದೆ, USA ಸಾಫ್ಟ್ವೇರ್ ಇಂಜಿನಿಯರ್ಗಿಂತ ಜಾಸ್ತಿ ಸಂಬಳ ಬರೋದು ಕೆಮಿಕಲ್ ಇಂಜಿನಿಯರ್ಸ್ಗೆ, ಯಾಕೆಂದರೆ ಅಷ್ಟೊಂದು ಡಿಮಾಂಡ್ ಇದೆ ಅಲ್ಲಿ ಅಂತ. ಸೊ ಆ ಥರ ಒಂದಷ್ಟು ಬ್ರ್ಯಾಂಚಸ್ಸು ಟಾಪ್ ಮೋಸ್ಟ್ ಕಾಲೇಜಸಲ್ಲಿ ಚೆನ್ನಾಗಿರುತ್ತೆ. ಪ್ರಿಫರ್ ಕಾಲೇಜ್ ಓವರ್ ಬ್ರ್ಯಾಂಚ್ ಅನ್ನೋದು ನನ್ನ ಸಲಹೆ, ಇಫ್ ಇಟ್ ಈಸ್ ಕಾಲೇಜ್ ವರ್ಸಸ್ ಬ್ರ್ಯಾಂಚ್. ಸೊ ಇದ್ರ ಬಗ್ಗೆ ತುಂಬ ಆರ್ಗ್ಯುಮೆಂಟು ಆಗುತ್ತೆ, ಒಂದಷ್ಟು ಜನಕ್ಕೆ ಬ್ರ್ಯಾಂಚೇ ಬೇಕು ಹಾಗೆ ಹೇಗೆ ಅಂತಾರೆ, ಅದನ್ನು ನಿಮಗೆ ಬಿಟ್ಟಿದ್ದು. ಸೊ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. Agreeing and disagreeing, it is left to you. I will agree with your disagree also. All the best for your counseling, but be patient. Thank you.